ಕೃಷಿ ಹೊಂಡಕ್ಕೆ ತಗೊಂಡೋಗಿ ಇದರಿಂದ ನಾವು ಒಂದು ಫಸ್ಟ್ ಮಳೆಯಿಂದ ಲಾಸ್ಟ್ ಮಳೆವರೆಗೂ ನಮ್ದು 52 ಎಕರೆ ಒಂದು 10 ತಿಂಗಳು ಮಳೆ ನೀರು ಬಂದಿದ್ದ ನೀರು ಕಲೆಕ್ಟ್ ಮಾಡಿ ಮತ್ತೆ ರಿಯೂಸ್ ಮಾಡಿ ನಾವು ಬೆಳೆಗಳು ಬೆಳೀತಾ ಇದ್ದೀವಿ. ಸೊ ನೀವು ನೀರು ಹೆಚ್ಚಿಗೆ ಬೋರ್ವೆಲ್ ನೀರು ಅಥವಾ ಭೂಮಿಯಿಂದ ತೆಗೆದಿದ್ದ ನೀರು ಹೆಚ್ಚು ಅವಲಂಬನೆ ಇಲ್ಲ. 10 ತಿಂಗಳು ಈ ಪಾಲಿ ಹೌಸ್ ಮೇಲೆ ಬಿದ್ದ ನೀರನ್ನ ಈ ಗಟ್ಟರ್ ಪೈಪ್ ಮೂಲಕ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಏನು ನೀವು ಸುಸಜ್ಜಿತವಾದ ಕ್ಯಾನಲ್ ಮಾಡ್ಕೊಂಡಿದ್ರೆ ಈ ಕ್ಯಾನಲ್ ಇಂದ ನೀರು ನಿಮ್ಮ ಕೃಷಿ ಹೊಂಡಕ್ಕೆ ಹೋಗ್ತದೆ. ಅಯ್ಯೋ, ಇದು ಅದೇನು ಹೇಳ್ತಾರೆ, ದೇವ್ರು ಕೊಟ್ಟಿರೋದು ವರ. ಈಗ ಅದರಲ್ಲಿ ಇರೋಂಥ ಸಾರಾಂಶ ಇರಲಿ, ನಮ್ಗೆ pH ಆಗಲಿ, ಇದೆಲ್ಲ ನಮಗೆ ಬೆಳೆ ಬೆಳೆಯೋದಕ್ಕೂ ಬಹಳ ಅನುಕೂಲ ಆಗುತ್ತೆ. ಈ ಬೋರ್ ನೀರು ಅಲ್ಲಿ ಇರೋಂಥ EC-pH ಗಳು ಜಾಸ್ತಿ ಇಟ್ಬಿಟ್ಟು ಸುಮಾರು ರೈತರು ಕಷ್ಟ ಬೆಳೆ. ಅದೇ ಕೃಷಿ ಹೊಂಡದಲ್ಲಿ ಮಳೆ ನೀರನ್ನ ಇದು ಮಾಡ್ಕೊಂಡು ಬೆಳೆಯನ್ನು ನಾವು ಮಾಡೋ ಬೆಳೆನೆ ಒಳ್ಳೆ ಚೆನ್ನಾಗಿರೋದು, ಸಮಸ್ಯೆಗಳು ಕಮ್ಮಿ. ನೀರನ್ನು ನಾವು ಉಳಿತಾಯ ಮಾಡ್ತೀವಿ. ಭೂಮಿಯಿಂದ ತೆಗಿಬೇಕಾಗಿದ್ದ ನೀರು ನೀವೇನು ಬೋರ್ವೆಲ್ ಇಂದ ಆಚೆ ತೆಗಿಬೇಕಂದ್ರೆ ಎಷ್ಟು ಕರೆಂಟ್ ವೇಸ್ಟ್ ಆಗುತ್ತೆ. ಸೊ ಅದೆಲ್ಲಾನು ಸಹ ಉಳಿತಾಯ ಆಗುತ್ತೆ. ನಾವು ನಿಂತಿರ್ತಕ್ಕಂಥದ್ದು ಒಂದು ಕಾಂಪೌಂಡ್. ಇದರ ವಿಸ್ತೀರ್ಣ ಎಷ್ಟಿದೆ? ಇದು 1/2 ಎಕರೆನಲ್ಲಿ ಇದೆ ಸರ್. ಇದು 3 ಕೋಟಿ ಲೀಟರ್ ನಾವು 3 ಕೋಟಿ ಲೀಟರ್ನ ನೀರನ್ನ ಸಂಗ್ರಹಣೆ ಮಾಡ್ಬೋದು. ಸೊ ಪ್ರತಿ ವರ್ಷನೂ ತುಂಬುತ್ತದೆ. ಈಗ ತುಂಬಿ ಜಾಸ್ತಿ ಆಗಿದ್ದು ಆಚೆಗೆ ಟ್ಯೂಬ್ ಮೂಲಕ ಆಚೆ ಹೋಗ್ತಕ್ಕಂಥದ್ದು ಮಾಡ್ಕೊಂಡು ಡ್ಯಾಮ್ಗೆ ಹೋಗುತ್ತೆ. ಹೌದಾ? ಸೊ ಇಲ್ಲಿ ಒಂದು 40 ಎಕರೆ ಇದರಲ್ಲಿ 40 ಎಕರೆನೂ ಇಲ್ಲ, ಇಲ್ಲಿ ಒಂದು 10-15 ಎಕರೆ ಇರ್ತಕ್ಕಂಥ ಪಾಲಿ ಹೌಸ್ ಅಲ್ಲಿ ಇಲ್ಲೊಂದು ಫಾರ್ಮ್ ಪಾಂಡ್ ಮಾಡಿಕೊಂಡು ಎಲ್ಲವನ್ನು ನೀರನ್ನ ಇದರಲ್ಲಿ ಶೇಖರಣೆ ಮಾಡಿಕೊಂಡು ಮತ್ತೆ ಅದನ್ನ ಕೃಷಿಗೆ, ಪುಷ್ಪ ಕೃಷಿಗೆ ಮತ್ತೆ ಕೃಷಿಗೆ, ತೋಟಗಾರಿಕೆಗೆ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 3 ಕೋಟಿ ಲೀಟರ್ ಸಂಗ್ರಹಣೆ ಮಾಡಿಕೊಂಡು 10 ತಿಂಗಳು ಯಾವುದೇ ಒಂದು ಬೋರ್ವೆಲ್ ಇಂದ ನೀರಾಗ್ಲಿ ಅಥವಾ ಬೇರೆ ಕಡೆಯಿಂದ ನೀರು ತರಿಸ್ದೇನೆ ಅಥವಾ ತೆಗಿದೇನೆ ಇದರಿಂದನೇ ಬೆಳೆಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ನೀರು ಕೊಯ್ಲು ಮಾಡಿದ ನೀರನ್ನು ಮತ್ತೆ ಮರುಬಳಕೆ ಮಾಡಿದ್ರೆ ಬೆಳೆಗಳು ಸಹ ಚೆನ್ನಾಗಿ ಸ್ಪಂದಿಸ್ತವೆ, ತುಂಬಾ ಉತ್ತಮವಾಗಿ ಬೆಳವಣಿಗೆ ಇರ್ತದೆ ಮತ್ತು ಉತ್ಪಾದನೆಯೂ ಸಹ ಚೆನ್ನಾಗಿರ್ತಕ್ಕಂಥದ್ದು.